ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ VS ಕ್ರಿಯೇಟರ್ ಹೌಸ್. ಈ ವಿಡಿಯೋದಲ್ಲಿ ಸ್ಟಾರ್ಡೆಲ್ಟ ಸ್ಟಾರ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾರ್ಡೆಲ್ಟ ಸ್ಟಾರ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸ್ಟಾರ್ಟ್ರಲ್ಲಿ ಕನೆಕ್ಷನ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ, ಮತ್ತು ಡಯಾಗ್ರಾಮ್ಸ್ ಯಾವ ಥರ ಇರುತ್ತೆ, ಮತ್ತು ವೈರ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗಿರುತ್ತೆ, ಏನೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ, ಆ ಕಾಂಪೊನೆಂಟ್ಸಿಂದ ಏನು ಯೂಸು ಅಂತ ಕಂಪ್ಲೀಟ್ ಡೀಟೇಲ್ಸು ತಿಳ್ಕೊಳ್ಳೋಣ. ಸ್ಟಾರ್ಡೆಲ್ಟ ಸ್ಟಾರ್ಟ್ರಲ್ಲಿ ನೋಡೋದಾದರೆ ಕನೆಕ್ಷನ್ಸು ನಿಮಗೆ ಜಾಸ್ತಿ ಬರುತ್ತೆ. ಇದರಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂಚೂರು ಕಷ್ಟ ಆಗ್ಬೋದು, ಆದರೂ ನಿಮಗೆ ಈಸಿ ಮೆಥಡ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ಕನೆಕ್ಷನ್ಸ್ ಅರ್ಥ ಆಗೋಲ್ಲ. ಕನೆಕ್ಷನ್ಸು ಒಂಚೂರು ಮಿಸ್ ಆದರೂ ಕೂಡ ನಮ್ಮ ಮೋಟ್ರು ಸುಟ್ಟೋಗುತ್ತೆ, ಮತ್ತು ಸ್ಟಾರ್ಟ್ರು ಕೂಡ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ ಕಂಪ್ಲೀಟಾಗಿ ವಾಚ್ ಮಾಡಿ. ಒಂದೊಂದು ಪಾರ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಸ್ಟಾರ್ಟ್ರಲ್ಲಿ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಅಂತ ನೋಡೋಣ. 3 ಪೋಲ್ MCB. 3 ಪೋಲ್ MCBನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೋಟ್ರು ಏನು ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತೀವಿ. 3 ಲೈನ್ ಇರೋದ್ರಿಂದ ಇಲ್ಲಿ 3 ಪೋಲ್ ಯೂಸ್ ಮಾಡ್ತಾಯಿದ್ದೀವಿ. MCB ಅಥವಾ ಫ್ಯೂಸ್ ಕೂಡ ಯೂಸ್ ಮಾಡ್ಬೋದು. ಫ್ಯೂಸ್ ನೋಡೋದಾದರೆ 3 ಫ್ಯೂಸ್ ಹಾಕೋಬೇಕಾಗುತ್ತೆ. 3 ಲೈನ್ ಕನೆಕ್ಟ್ ಆಗೋದ್ರಿಂದ 3 ಫ್ಯೂಸ್ ಹಾಕೋಬೇಕಾಗುತ್ತೆ. ಲೈನ್ ಇಂಡಿಕೇಟರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಲೈನಲ್ಲಿ ಪವರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಲೈನ್ ಇಂಡಿಕೇಟರ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ 3 ಲೈನ್ ಇರೋದ್ರಿಂದ ನಾವು 3 ಇಂಡಿಕೇಟರ್ನ ತೊಗೊಂಡಿದ್ದೀವಿ. ಅದನ್ನು ಲೈನ್ 1, ಲೈನ್ 2, ಲೈನ್ 3 ಅಂತ ತೊಗೊಂಡಿದ್ದೀವಿ. ಆಫ್ ಪುಷ್ ಬಟನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೋಟ್ರು ಅಥವಾ ಸ್ಟಾರ್ಟ್ರನ್ನು ಆಫ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ನೋಡೋದಾದರೆ ಟರ್ಮಿನಲ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ, ಟರ್ಮಿನಲ್ಸ್ ಬಂದು NC ಅಂತ ಟರ್ಮಿನಲ್ಸ್ ಬರುತ್ತೆ. ಏನು ಅಂತ NC ಅಂದರೆ ನಾರ್ಮಲಿ ಕನೆಕ್ಟರ್ ಅಂತ. ಆನ್ ಪುಷ್ ಬಟನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೋಟ್ರನ್ನ ಅಥವಾ ಸ್ಟಾರ್ಟ್ರನ್ನ ಆನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಟರ್ಮಿನಲ್ಸ್ ನೋಡೋದಾದರೆ NO ಅಂತ ಬರುತ್ತೆ. NO ಅಂದರೆ ನಾರ್ಮಲಿ ಓಪನ್ ಅಂತ. ಆ್ಯಂಪಿಯರ್ ಮೀಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೋಟ್ರು ಓಡಬೇಕಾದ್ರೆ ಎಷ್ಟು ಆರ್ಮ್ಸ್ ತಗೊತಾ ಇದೆ ಅಂತ ನೋಡೋದಕ್ಕೆ ಆಂಪಿಯರ್ ಮೀಟ್ರನ್ನ ಕನೆಕ್ಟ್ ಮಾಡ್ತೀವಿ. ಇದನ್ನು ನಾವು ಲೈನ್ ಮುಖಾಂತರ ಸೀರೀಸ್ ಮುಖಾಂತರ ಕನೆಕ್ಟ್ ಮಾಡ್ಕೊತೀವಿ. ಅಂದರೆ ಲೈನ್ 1 ಇನ್ಪುಟ್ ಆಗುತ್ತೆ, ಲೈನ್ 1 ಔಟ್ಪುಟ್ ಆಗುತ್ತೆ. ಅಂದರೆ ಸ್ಟ್ರೈಟ್ ಲೈನ್ ಮುಖಾಂತರ ಪಾಸ್ ಆಗುತ್ತೆ. ವೋಲ್ಟೇಜ್ ಮೀಟ್ರನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಲೈನ್ ಮಧ್ಯೆ ಎಷ್ಟು ವೋಲ್ಟೇಜ್ ಇದೆ ಅಂತ ಚೆಕ್ ಮಾಡೋದಕ್ಕೆ ವೋಲ್ಟೇಜ್ ಮೀಟ್ರನ್ನ ಯೂಸ್ ಮಾಡ್ತೀವಿ. ಇದನ್ನು ಚೆಕ್ ಮಾಡಬೇಕಾದ್ರೆ ಲೈನ್ 1, ಲೈನ್ 2 ಎರಡು ಮಧ್ಯೆ ಎಷ್ಟು ವೋಲ್ಟೇಜ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದು ಕನೆಕ್ಷನನ್ನು ನೋಡೋದಾದರೆ ಲೈನ್ 1, ಲೈನ್ 2 ತೊಗೊಂಡಿದ್ದೀವಿ. ಆಟೋ ಸ್ಟಾರ್ಟ್ ಯೂನಿಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೋಟ್ರನ್ನ ಆಟೋಮೆಟಿಕ್ಕಾಗಿ ಆನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದು ಜಾಸ್ತಿ ಕರೆಂಟು ಪ್ರಾಬ್ಲಮ್ ಇರೋ ಕಡೆ ಇದನ್ನು ಜಾಸ್ತಿ ನೋಡ್ಬೋದು. ಇದು ಯೂಸ್ ಮಾಡೋದ್ರಿಂದ ನಮ್ಮ ಮೋಟ್ರು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಕರೆಂಟು ಜಾಸ್ತಿ ಹೋಗಿ ಬರೋ ಕಡೆ ಇದನ್ನು ನೋಡ್ಬೋದು. ಇದು ಕರೆಂಟು ಹೋಗಿ ಬಂದಾದಮೇಲೆ ನಮ್ಮ ಸ್ಟಾರ್ಟ್ರನ್ನ ಮ್ಯಾನ್ಯುವಲಾಗಿ ಆಪ್ರೇಟ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಆಟೋಮೆಟಿಕ್ ಆಗಿದ್ರೆ ಕರೆಂಟು ಬಂದಾಗ ಆಟೋಮೆಟಿಕ್ಕಾಗಿ ಆನ್ ಆಗಿ ನಮ್ಮ ಮೋಟ್ರನ್ನ ರನ್ ಮಾಡ್ಕೊಬಿಡುತ್ತೆ. ಕಂಟಿನ್ಯೂಸ್ ಆಗಿ ನಮ್ಮ ಸ್ಟಾರ್ಟ್ರನ್ನ ಆನ್ ಮಾಡೋ ಟೈಮಲ್ಲಿ ಆಟೋ ಸ್ಟಾರ್ಟ್ರು ಜಾಸ್ತಿ ಯೂಸ್ ಆಗುತ್ತೆ. ಇದರಲ್ಲಿ ಟರ್ಮಿನಲ್ಸ್ ನೋಡೋದಾದರೆ ರೆಡ್ಡು, ಯೆಲ್ಲೋ, ಬ್ಲೂ ಅಂದರೆ ಲೈನ್ 1, ಲೈನ್ 2, ಲೈನ್ 3 ಕನೆಕ್ಟ್ ಆಗುತ್ತೆ. S1, S2 ಟರ್ಮಿನಲ್ಸ್ ಬಂದು ನಮ್ಮ ಕಂಟ್ರೋಲ್ ಸರ್ಕ್ಯೂಟ್ ಕನೆಕ್ಷನ್ಸ್ ಬರುತ್ತೆ. ಇವೆರಡು ಸಿಂಗಲ್ ಪೇಸ್ ಪ್ರಿವೆಂಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಲೈನ್ ಏನಾದ ಸಿಂಗಲ್ ಆದಾಗ ಇದನ್ನು ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಕರೆಂಟ್ನ ಸೆನ್ಸ್ ಮಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸಿಂಗಲ್ ಪೇಸ್ ಪ್ರಿವೆಂಟರ್ ಹಾಕೋದ್ರಿಂದ ನಮ್ಮ ಲೈನೆಲ್ಲ ಲೋ ವೋಲ್ಟೇಜು ಅಥವಾ ಹೈ ವೋಲ್ಟೇಜ್ ಏನಾರು ಆಯ್ತಂದರೆ ಇದು ಆಟೋಮೆಟಿಕ್ಕಾಗಿ ಆಫ್ ಮಾಡ್ಕೊಬಿಡುತ್ತೆ. ಇದರಲ್ಲಿ ಟರ್ಮಿನಲ್ಸ್ ಬಂದು ಏನೇನು ಬರುತ್ತೆ ಅಂತ ನೋಡೋಣ. ಪವರ್ ಕನೆಕ್ಷನಲ್ಲಿ ನೋಡೋದಾದರೆ ಲೈನ್ 1, ಲೈನ್ 2, ಲೈನ್ 3 ಇನ್ಪುಟ್ ಆಗಿರುತ್ತೆ. ಹಾಗೆ ಲೈನ್ 1, ಲೈನ್ 2, ಲೈನ್ 3 ಔಟ್ಪುಟ್ ಆಗಿರುತ್ತೆ. ಇಲ್ಲಿ C1, C2 ಅಂತ ಮೆನ್ಷನ್ ಮಾಡಿಲ್ಲ, ಇದು ಕಂಟ್ರೋಲ್ ಸರ್ಕ್ಯೂಟ್ ಕನೆಕ್ಷನ್ ಆಗಿರುತ್ತೆ. ಇದನ್ನು ಯಾವ ಥರ ಕನೆಕ್ಷನ್ ಮಾಡೋದು ಅಂತ ಮುಂದೆ ವೀಡಿಯೋದಲ್ಲಿ ನೋಡೋಣ. 4 ಪೋಲ್ ಕಾಂಟ್ಯಾಕ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೋಟ್ರನ್ನ ಆನ್ ಮಾಡ್ಕೊಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ಕರೆಂಟ್ ಪಾಸ್ ಆದರೆ ಸ್ವಿಚ್ ಥರ ಕೆಲಸ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರೆಂಟ್ ಪಾಸ್ ಮಾಡ್ಕೊಕೊಡುತ್ತೆ. ಇಲ್ಲಿ ಟರ್ಮಿನಲ್ಸ್ ನೋಡೋದಾದರೆ ಪವರ್ ಕನೆಕ್ಷನ್ಸಲ್ಲಿ ಲೈನ್ 1, ಲೈನ್ 2, ಲೈನ್ 3 ಇನ್ಪುಟ್ ಆಗಿರುತ್ತೆ. ಹಾಗೆಯೇ ಲೈನ್ 1, ಲೈನ್ 2, ಲೈನ್ 3 ಔಟ್ಪುಟ್ ಆಗುತ್ತೆ. ಇಲ್ಲಿ ನೋಡೋದಾದರೆ NO ಅಂತ ಒಂದು ಟರ್ಮಿನಲ್ಸ್ ಮೆನ್ಷನ್ ಮಾಡಿದೆ. ಇದು ನಮ್ಮದು ಕಂಟ್ರೋಲ್ ಸರ್ಕ್ಯೂಟಲ್ಲಿ ಕನೆಕ್ಷನ್ ಬರುತ್ತೆ. ಹಾಗೆಯೇ A1, A2 ಇದು ಕೂಡ ನಮ್ಮ ಕಂಟ್ರೋಲ್ ಸರ್ಕ್ಯೂಟ್ ಕನೆಕ್ಷನ್ನೇ ಆಗಿರುತ್ತೆ.
A1 ಮತ್ತು A2 ನೋಡೋದಾದರೆ ಇದು ಬಂದು ನಮ್ಮ ಕಾಂಟ್ಯಾಕ್ಟರ್ ಮ್ಯಾಗ್ನೆಟಿಕ್ ಕಾಯಿಲ್ದು ಕನೆಕ್ಷನ್ ಇದು. ನಮ್ಮ ಸ್ಟಾರ್ಡೆಲ್ಟಾ ಸ್ಟಾರ್ಟರ್ ಆಗಿರೋದ್ರಿಂದ ಇದರಲ್ಲಿ 3 ಕಾಂಟ್ಯಾಕ್ಟರ್ ಬರುತ್ತೆ. ಒಂದು ಮೈನ್ ಕಾಂಟ್ಯಾಕ್ಟರ್, ಒಂದು ಡೆಲ್ಟಾ ಕಾಂಟ್ಯಾಕ್ಟರ್ ಮತ್ತು ಒಂದು ಸ್ಟಾರ್ ಕಾಂಟ್ಯಾಕ್ಟರು. ಇದು ಟರ್ಮಿನಲ್ಸ್ ಬಂದು ಸೇಮ್ ಬರುತ್ತೆ, ಎಲ್ಲದೂ 3 ಕಾಂಟ್ಯಾಕ್ಟರ್ ಕೂಡ ಸೇಮ್ ಬರುತ್ತೆ. ಇದನ್ನು ಯಾವ ಥರ ಕನೆಕ್ಟ್ ಮಾಡೋದು ಅಂತ ಮುಂದೆ ವೀಡಿಯೋದಲ್ಲಿ ನೋಡೋಣ. NC-NO ಐಡಾನ್ ಬ್ಲಾಕ್ಸ್ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಸ್ಟಾರಿಂದ ಡೆಲ್ಟಾಗೆ ಕನ್ವರ್ಟ್ ಆಗೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಟರ್ಮಿನಲ್ಸ್ ನೋಡೋದಾದರೆ NC ಮತ್ತು NO ಟರ್ಮಿನಲ್ಸ್ ಬರುತ್ತೆ. ಇದು ಕಂಟ್ರೋಲ್ ಸರ್ಕ್ಯೂಟ್ ಕನೆಕ್ಷನ್ಸಲ್ಲಿ ಇದು ಯೂಸ್ ಆಗುತ್ತೆ. ಥರ್ಮಲ್ ಓವರ್ಲೋಡ್ ರಿಲೇನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೋಟ್ರು ಓಡಬೇಕಾದ್ರೆ ಲೋಡ್ ಏನನ್ನು ಜಾಸ್ತಿ ತೊಗೊತಾ ಇದ್ದರೆ ಇದು ಆಟೋಮೆಟಿಕ್ಕಾಗಿ ಟ್ರಿಪ್ ಮಾಡಿಕೊಡೋದಕ್ಕೆ ಇದು ಯೂಸ್ ಆಗುತ್ತೆ. ಇದು ಯೂಸ್ ಮಾಡೋದ್ರಿಂದ ನಮ್ಮ ಮೋಟ್ರು ಏನನ್ನ ಪ್ರಾಬ್ಲಮ್ ಆಯ್ತು ಅಂದರೂ ಕೂಡ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ರಿಲೇ ಯೂಸ್ ಮಾಡೋದ್ರಿಂದ ನಮ್ಮ ಮೋಟ್ರದ್ದು ಲೈಫ್ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೋದು ನಾವು. ರಿಲೇಲಿ ಟರ್ಮಿನಲ್ಸ್ ಏನೇನು ಬರುತ್ತೆ ಅಂತ ನೋಡೋದಾದರೆ ಪವರ್ ಸರ್ಕ್ಯೂಟಲ್ಲಿ ಲೈನ್ 1, ಲೈನ್ 2, ಲೈನ್ 3 ಇನ್ಪುಟ್ ಆಗಿರುತ್ತೆ. ಹಾಗೆ ಲೈನ್ 1, ಲೈನ್ 2, ಲೈನ್ 3 ಔಟ್ಪುಟ್ ಆಗಿರುತ್ತೆ. ಕಂಟ್ರೋಲ್ ಸರ್ಕ್ಯೂಟಲ್ಲಿ ನೋಡೋದಾದರೆ ಒಂದು ಕಾಮನ್ ಪಾಯಿಂಟ್ ಬರುತ್ತೆ ಮತ್ತು NO ಮತ್ತು NC ಬರುತ್ತೆ. NO NC ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಮುಂದೆ ವೀಡಿಯೋದಲ್ಲಿ ನೋಡೋಣ. ಸಬ್ಮರ್ಸಿಬಲ್ ಪಂಪ್ನ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಮೋಟ್ರಿಂದ ಸ್ಟಾರ್ಟ್ರಿಗೆ ಯಾವ ಥರ ವೈರಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ನೋಡೋದಕ್ಕೆ ಇಲ್ಲಿ ಡಬಲ್ ಕೇಬಲ್ದು ಮೋಟ್ರನ್ನು ತೊಗೊಂಡಿದ್ದೀವಿ. ಇಷ್ಟೊತ್ತು ಕಾಂಪೊನೆಂಟ್ಸ್ ಮತ್ತು ಡೀಟೇಲ್ಸ್ ಬಗ್ಗೆ ನೋಡಿದ್ವಿ. ಈಗ ಪವರ್ ಕನೆಕ್ಷನ್ ಯಾವ ಥರ ಮಾಡೋದು ಅಂತ ನೋಡೋಣ. ಪವರ್ ಕನೆಕ್ಷನ್ ಅಂದರೆ ನಮ್ಮ ಮೋಟ್ರದ್ದು ಮೈನ್ ಲೈನ್ ಕನೆಕ್ಟ್ ಆಗೋದು, ಅದನ್ನು ಪವರ್ ಕನೆಕ್ಷನ್ ಅಂತ ಹೇಳ್ತೀವಿ. ಪವರ್ ಕನೆಕ್ಷನ್ಸ್ ಮಾಡೋದಕ್ಕೆ ಏನೇನು ಕಾಂಪೊನೆಂಟ್ಸ್ ಯೂಸ್ ಮಾಡ್ತಾಯಿದ್ದೀವಿ ಅಂತ ನೋಡೋಣ. ಫ್ಯೂಸು ಲೈನ್ ಕನೆಕ್ಟ್ ಮಾಡೋದಕ್ಕೆ, ಆನ್ಸ್ ಮೀಟರು, ಸಿಂಗಲ್ ಫೇಸ್ ಪ್ರಿವೆಂಟರು, ಓವರ್ಲೋಡ್ ರಿಲೇ, ಮೈನ್ ಕಾಂಟ್ಯಾಕ್ಟರು, ಡೆಲ್ಟಾ ಕಾಂಟ್ಯಾಕ್ಟರು, ಸ್ಟಾರ್ ಕಾಂಟ್ಯಾಕ್ಟರು ಮತ್ತು ಸಬ್ಮರ್ಸಿಬಲ್ ಪಂಪ್. ಬನ್ನಿ ಈಗ ಕನೆಕ್ಷನ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಕನೆಕ್ಷನ್ಸು ನೋಡೋದಾದರೆ ಫ್ಯೂಸು ಇನ್ಪುಟ್ ಟರ್ಮಿನಲ್ಗೆ ಮೈನ್ ಸಪ್ಲೈ ಕನೆಕ್ಟ್ ಆಗಿರುತ್ತೆ. ಫ್ಯೂಸು ಔಟ್ಪುಟ್ಟಿಂದ ಸಿಂಗಲ್ ಫೇಸ್ ಪ್ರಿವೆಂಟ್ರು ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇದನ್ನು ಲೈನ್ 1, ಲೈನ್ 2, ಲೈನ್ 3 ಅಂತ ಇದು ಮಾಡ್ಕೊಳ್ಳೋಣ. ಇದಕ್ಕೆ ಕಲರ್ ಕೋಡ್ ಬಂದು ರೆಡ್ಡು, ಯೆಲ್ಲೋ, ಬ್ಲೂ ಅಂತ ಕನೆಕ್ಷನ್ ಮಾಡ್ಕೊಳ್ಳೋಣ. ಸಿಂಗಲ್ ಫೇಸ್ ಪ್ರಿವೆಂಟ್ರು ಔಟ್ಪುಟ್ ಟರ್ಮಿನಿಂದ ಓವರ್ಲೋಡ್ ರಿಲೇ ಇನ್ಪುಟ್ ಟರ್ಮಿನ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಲೈನ್ 3 ಮತ್ತು ಲೈನ್ 2ನ ಡೈರೆಕ್ಟಾಗಿ ಸಿಂಗಲ್ ಫೇಸ್ ಪ್ರಿವೆಂಟ್ರಿಂದ ಓವರ್ಲೋಡ್ ರಿಲೇಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಲೈನ್ 2, ಲೈನ್ 3ನ ಡೈರೆಕ್ಟಾಗಿ ಓವರ್ಲೋಡ್ ರಿಲೇಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ಲೈನ್ 1ನ ನಾವು ಆನ್ಸ್ ಮೀಟ್ರಿಂದ ಇನ್ಪುಟ್ ಟರ್ಮಿನ್ಗೆ ಕನೆಕ್ಷನ್ ಮಾಡ್ತಾಯಿದ್ದೀವಿ. ಆನ್ಸ್ ಮೀಟ್ರು ಔಟ್ಪುಟ್ ಟರ್ಮಿನಿಂದ ಓವರ್ಲೋಡ್ ರಿಲೇ ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ತಾಯಿದ್ದೀವಿ. ಇದನ್ನು ಲೈನ್ 1 ಅಂತ ಮೆನ್ಷನ್ ಮಾಡ್ಕೊಳ್ಳೋಣ. ಓವರ್ಲೋಡ್ ರಿಲೇ ಔಟ್ಪುಟ್ ಟರ್ಮಿನಿಂದ ಮೈನ್ ಕಾಂಟ್ಯಾಕ್ಟರ್ಗೆ ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಮೈನ್ ಕಾಂಟ್ಯಾಕ್ಟರು ಇನ್ಪುಟ್ ಟರ್ಮಿನಲ್ನಿಂದ ಡೆಲ್ಟಾ ಕಾಂಟ್ಯಾಕ್ಟರು ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಡಬಲ್ ಕೇಬಲ್ ಆಗಿರೋದ್ರಿಂದ ನಾವು ಈ ಥರನೇ ಕನೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕನೆಕ್ಷನ್ ನೋಡೋದಾದರೆ ಮೈನ್ ಕಾಂಟ್ಯಾಕ್ಟ್ರು ಮತ್ತು ಡೆಲ್ಟಾ ಕಾಂಟ್ಯಾಕ್ಟ್ರು ಲೈನ್ 1ಇಂದ ಲೈನ್ 1ಗೆ, ಲೈನ್ 2ಇಂದ ಲೈನ್ 2ಗೆ, ಲೈನ್ 3ಇಂದ ಲೈನ್ 3ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಈಗ ಕಾಂಟ್ಯಾಕ್ಟ್ರಿಂದ ಮೋಟ್ರಿಗೆ ಯಾವ ಥರ ಕನೆಕ್ಷನ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡೋದಾದರೆ ಕಾಂಟ್ಯಾಕ್ಟ್ರಿಂದ ಮೋಟ್ರಿಗೆ ಕನೆಕ್ಟ್ ಮಾಡಬೇಕಂದ್ರೆ ಇಲ್ಲಿ 3 ವೇ ಕನೆಕ್ಟ್ರ್ ಯೂಸ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತೇಳಿ ನಮ್ಮ ಮೋಟ್ರು ಮತ್ತು ಸ್ಟಾರ್ಟ್ರನ್ನ ವೈರ್ಗಳನ್ನ ಕನೆಕ್ಷನ್ ಮಾಡೋದಕ್ಕೆ 3 ವೇ ಕನೆಕ್ಟ್ರ್ ಯೂಸ್ ಮಾಡ್ತಾಯಿದ್ದೀವಿ. ಸ್ಟಾರ್ಟಲ್ಲಿ ನೋಡೋದಾದರೆ ಪವರ್ ಕನೆಕ್ಷನ್ಸು ಆಲ್ಮೋಸ್ಟ್ ಎಲ್ಲ ಸೇಮೇ ಬರುತ್ತೆ. ಮೈನ್ ಕಾಂಟ್ಯಾಕ್ಟ್ರಿಂದ 3 ವೇ ಕನೆಕ್ಟ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇದು ಕಲರ್ ಕೋಡ್ ಪ್ರಕಾರ ರೆಡ್ಡು, ಯೆಲ್ಲೋ, ಬ್ಲೂ ಅಂತ ಕನೆಕ್ಷನ್ ಮಾಡ್ಕೊಳ್ಳೋಣ. ಸ್ಟಾರ್ಟರ್ ಆಗಿರೋದ್ರಿಂದ 2 ಕೇಬಲ್ ಬರುತ್ತೆ. ಇದು ಕೂಡ ಡೆಲ್ಟಾ ಕಾಂಟ್ಯಾಕ್ಟ್ರು ಔಟ್ಪುಟ್ ಟರ್ಮಿನಿಂದ 3 ವೇ ಕನೆಕ್ಟ್ರಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟು ಕನೆಕ್ಷನ್ ಎಲ್ಲ ಸೇಮೇ ಬರುತ್ತೆ. ಇದು ಇಲ್ಲಿ ಮೈನ್ ಕಾಂಟ್ಯಾಕ್ಟ್ರು ಮತ್ತು ಡೆಲ್ಟಾ ಕಾಂಟ್ಯಾಕ್ಟ್ರು ಕನೆಕ್ಟ್ರು ನೋಡೋದಾದರೆ ಬಾಟಮಲ್ಲಿ ರೆಡ್ ಬಂದಿದೆ, ಮಧ್ಯದಲ್ಲಿ ಯೆಲ್ಲೋ ಬಂದಿದೆ, ಟಾಪಲ್ಲಿ ಬ್ಲೂ ಬಂದಿದೆ. ಮೈನ್ ಕಾಂಟ್ಯಾಕ್ಟ್ರು ಮತ್ತು ಡೆಲ್ಟಾ ಕಾಂಟ್ಯಾಕ್ಟ್ರು ಕನೆಕ್ಷನ್ ಈಗ ಮುಗಿದಿದೆ. ಈಗ ಸ್ಟಾರ್ ಕಾಂಟ್ಯಾಕ್ಟ್ರಿಗೆ ಯಾವ ಥರ ಕನೆಕ್ಷನ್ ಮಾಡೋದಂತ ನೋಡೋದಾದರೆ ಡೆಲ್ಟಾ ಕಾಂಟ್ಯಾಕ್ಟ್ರು ಔಟ್ಪುಟ್ ಟರ್ಮಿನಿಂದ ಸ್ಟಾರ್ ಕಾಂಟ್ಯಾಕ್ಟ್ರು ಔಟ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇದನ್ನು ಕಲರ್ ಕೋಡ್ ಪ್ರಕಾರ ರೆಡ್ಡು, ಯೆಲ್ಲೋ, ಬ್ಲೂ ಥರ ಕನೆಕ್ಟ್ ಮಾಡ್ಕೊಳ್ಳೋಣ.
ಸ್ಟಾರ್ ಕಾಂಟ್ಯಾಕ್ಟ್ರು ಇನ್ಪುಟ್ ಟರ್ಮಿನಲ್ ನೋಡೋದಾದರೆ ಇದಕ್ಕೆ ಯಾವುದು ಸಪ್ಲೈ ಬರೋದಿಲ್ಲ. ಇದನ್ನು ನಾವು 3 ಫೇಸ್ನ ಇಂಟರ್ ಕನೆಕ್ಷನ್ ಮಾಡ್ತೀವಿ. ಅಂದರೆ ಮೋಟ್ರಿಂದ ಬಂದಿರೋ ಲೈನು ಸ್ಟಾರ್ ಆಗೋದಕ್ಕೆ ಇದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡ್ತೀವಿ. ಇದರಿಂದ ನಮ್ಮ ಮೋಟ್ರು ಸ್ಟಾರ್ ಆಗಿ ಓಡುತ್ತೆ. ಇಷ್ಟೊತ್ತು ನಾವು ಸ್ಟಾರ್ಟ್ರಲ್ಲಿ ಯಾವ ಥರ ವೈರಿಂಗ್ ಬರುತ್ತೆ ಅಂತ ನೋಡಿದ್ವಿ. ಈಗ ಆ ವೈರ್ನೆಲ್ಲ ಸ್ಟಾರ್ಟ್ರಿಂದ ಮೋಟ್ರಿಗೆ ಯಾವ ಥರ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸ್ಟಾರ್ಟ್ರಲ್ಲಿ ನೋಡೋದಾದರೆ ಇದೇ ಥರ A1, B1, C1 ಅಂತ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಡೆಲ್ಟಾಗೆ B2, A2, C2 ಅಂತ ಮೆನ್ಷನ್ ಮಾಡಿರ್ತಾರೆ. ಅದೇ ಪ್ರಕಾರ ನಾವು ಕಲರ್ ಕೋಡ್ ಪ್ರಕಾರ ನಾವು ಕನೆಕ್ಷನ್ ಮಾಡಬೇಕಾಗುತ್ತೆ. ಮೈನ್ ಕಾಂಟ್ಯಾಕ್ಟಿಂದ ಬಂದಿರೋ ಸಪ್ಲೈಗೆ ವೈರ್ಗೆ ನಾವು ಮೋಟ್ರದ್ದು ಒಂದು ವೈರ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ಇದು ರೆಡ್ಡು, ಯೆಲ್ಲೋ, ಬ್ಲೂ ಕಲರ್ ಕೋಡ್ ಪ್ರಕಾರ ಇದನ್ನು ಕನೆಕ್ಷನ್ ಮಾಡ್ಕೊಳ್ಳೋಣ. ನಮ್ಮ ಮೋಟ್ರಲ್ಲಿ ಇನ್ನೊಂದು ವೈರ್ ಬ್ಯಾಲೆನ್ಸ್ ಇರುತ್ತೆ, ಅದನ್ನು ನಾವು ಡೆಲ್ಟಾ ಕಾಂಟ್ಯಾಕ್ಟ್ರಿಗೆ ಕನೆಕ್ಷನ್ ಮಾಡಬೇಕಾಗುತ್ತೆ. ಇದು ಕನೆಕ್ಷನ್ ಬಂದು ಚೇಂಜಸ್ ಬರುತ್ತೆ. ಕನೆಕ್ಷನ್ಸು ನೋಡೋದಾದರೆ A1ಗೆ C2 ಕನೆಕ್ಟ್ ಆಗಿರುತ್ತೆ. ಹಾಗೆ B1ಗೆ A2 ಕನೆಕ್ಟ್ ಆಗುತ್ತೆ. C1ಗೆ B2 ಕನೆಕ್ಟ್ ಆಗುತ್ತೆ. ಡಬಲ್ ಕೇಬಲ್ ಸ್ಟಾರ್ಟ್ರಿಗೆಲ್ಲ ಇದೇ ಥರ ಕನೆಕ್ಷನ್ಸ್ ಬರುತ್ತೆ. ಇದು ಏನನ್ನು ಚೇಂಜಸ್ ಏನನ್ನು ಮಾಡಿದ್ರೆ ನಮ್ಮ ಮೋಟ್ರು ಕೂಡ ಸುಟ್ಟೋಗುತ್ತೆ. ಇದನ್ನು ನೋಡಿ ಕನೆಕ್ಷನ್ ನೀಟಾಗಿ ಮಾಡಬೇಕಾಗುತ್ತೆ. ಮೋಟ್ರಿಂದ ಬಂದಿರೋ ವೈರ್ನ ಕಲರ್ ಕೋಡ್ ಮುಖಾಂತರ ಯಾವ ಥರ ಕನೆಕ್ಟ್ ಮಾಡೋದು ಅಂತ ನೋಡೋದಾದರೆ ಮೈನ್ ಕಾಂಟ್ಯಾಕ್ಟ್ನಿಂದ ಬಂದಿರೋ ವೈರ್ನ ರೆಡ್ಡು, ಯೆಲ್ಲೋ, ಬ್ಲೂ ಪ್ರಕಾರ ಕನೆಕ್ಷನ್ ಮಾಡ್ಕೊಳ್ಳೋಣ. ಹಾಗೆ ಡೆಲ್ಟಾ ಕಾಂಟ್ಯಾಕ್ಟ್ರಲ್ಲಿ ನೋಡೋದಾದರೆ ರೆಡ್ಡಿಗೆ ಬ್ಲೂ ಕನೆಕ್ಟ್ ಆಗುತ್ತೆ, ಯೆಲ್ಲೋಗೆ ರೆಡ್ ಕನೆಕ್ಟ್ ಆಗುತ್ತೆ, ಮತ್ತು ನೋಡೋದಾದರೆ ಬ್ಲೂಗೆ ಯೆಲ್ಲೋ ಕನೆಕ್ಟ್ ಆಗುತ್ತೆ. ಇಲ್ಲಿಗೆ ನಮ್ಮ ಪವರ್ ಕನೆಕ್ಷನ್ಸು ಕಂಪ್ಲೀಟ್ ಆಗಿದೆ. ಈಗ ಕಂಟ್ರೋಲ್ ಸರ್ಕ್ಯೂಟ್ ಯಾವ ಥರ ಕನೆಕ್ಷನ್ ಮಾಡೋದು ನೋಡೋಣ. ಕಂಟ್ರೋಲ್ ಸರ್ಕ್ಯೂಟಲ್ಲಿ ನೋಡೋದಾದರೆ ಏನೇನು ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಫ್ಯೂಸು, ಸಿಂಗಲ್ ಫೇಸ್ ಪ್ರಿವೆಂಟರು, ಓವರ್ಲೋಡ್ ರಿಲೇ, ಮೈನ್ ಕಾಂಟ್ಯಾಕ್ಟರ್, ಡೆಲ್ಟಾ ಕಾಂಟ್ಯಾಕ್ಟರ್, ಸ್ಟಾರ್ ಕಾಂಟ್ಯಾಕ್ಟರ್. ಸ್ಟಾರು ಮತ್ತು ಡೆಲ್ಟಾ ಕಾಂಟ್ಯಾಕ್ಟ್ರ್ ಮೇಲೆ ಆರ್ಡ್ ಆ್ಯಂಡ್ ಬ್ಲ್ಯಾಕ್ ಯೂಸ್ ಮಾಡ್ತೀವಿ. ಇದು NC, NO 2 ಟರ್ಮಿನಲ್ಸು ಇರುತ್ತೆ. ಇದರಲ್ಲಿ ಡೆಲ್ಟಾ ಕಾಂಟ್ಯಾಕ್ಟ್ರಲ್ಲಿ ನೋಡೋದಾದರೆ NC ತೊಗೊಂಡಿದ್ದೀವಿ. ಸ್ಟಾರ್ ಟರ್ಮಿನಲ್ ನೋಡೋದಾದರೆ NC, NO 2 ತೊಗೊಂಡಿದ್ದೀವಿ. ಆನ್ ಪುಷ್ ಬಟನ್, ಆಫ್ ಪುಷ್ ಬಟನ್, ಆಟೋ ಸ್ಟಾರ್ಟ್ ಯೂನಿಟ್, ಲೈನ್ ಇಂಡಿಕೇಟರ್ಸ್. ಬನ್ನಿ ಈಗ ಕನೆಕ್ಷನ್ ಯಾವ ಥರ ಮಾಡೋದು ಅಂತ ನೋಡೋಣ. ಫ್ಯೂಸು ಔಟ್ಪುಟ್ ಟರ್ಮಿನಲಿಂದ ಸಿಂಗಲ್ ಫೇಸ್ ಪ್ರಿವೆಂಟ್ರು ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಸಿಂಗಲ್ ಫೇಸ್ ಪ್ರಿವೆಂಟ್ರು ಔಟ್ಪುಟ್ ಟರ್ಮಿನಲಿಂದ ರೆಡ್ ವೈರ್, ಸಿಂಗಲ್ ವೈರ್ನ ತೊಗೊಳ್ಳೋಣ. ರೆಡ್ ವೈರ್ನ ನೋಡೋದಾದರೆ ಓವರ್ಲೋಡ್ಗೆ ಕಾಮನ್ ಪಾಯಿಂಟ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಹಂಗೆ ನೋಡೋದಾದರೆ ಇದರಲ್ಲಿ NC, NO ಅಂತ 2 ಪಾಯಿಂಟ್ ಸಿಗುತ್ತೆ. ಆದರೆ ಇಲ್ಲಿ ನಾವು NC ಪಾಯಿಂಟ್ನ ಯೂಸ್ ಮಾಡೋಣ. ಅಂದರೆ ನಾರ್ಮಲಾಗಿ ಕಂಟಿನ್ಯೂಟಿ ಬರೋ ಪಾಯಿಂಟ್ನ ಯೂಸ್ ಮಾಡ್ತಾಯಿದ್ದೀವಿ. ರಿಲೇ NC ಪಾಯಿಂಟ್ನಿಂದ ಆಫ್ ಪುಷ್ ಬಟನ್ NC ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಆಫ್ ಪುಷ್ ಬಟನ್ನು NC ಔಟ್ಪುಟ್ ಟರ್ಮಿನಲಿಂದ ಆನ್ ಪುಷ್ ಬಟನ್ನು ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಆನ್ ಪುಷ್ ಬಟನ್ನು ಔಟ್ಪುಟ್ ಟರ್ಮಿನಲಿಂದ ಡೆಲ್ಟಾ ಕಾಂಟ್ಯಾಕ್ಟ್ರಲ್ಲಿರೋ ಆ್ಯಡ್ ಆ್ಯಂಡ್ ಬ್ಲಾಕ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಆ್ಯಡ್ ಆ್ಯಂಡ್ ಬ್ಲಾಕು NC ಟರ್ಮಿನಲಿಂದ A1ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇದು ಸ್ಟಾರ್ ಕಾಂಟ್ಯಾಕ್ಟ್ರು ಆನ್ ಆಗೋ ಕನೆಕ್ಷನ್ ಆಯಿತು. ಸ್ಟಾರ್ ಕಾಂಟ್ಯಾಕ್ಟ್ರು ಆನ್ ಆದಾಗ ನಮ್ಮ ಮೈನ್ ಕಾಂಟ್ಯಾಕ್ಟ್ರು ಕೂಡ ಆನ್ ಆಗಬೇಕಾಗುತ್ತೆ. ಅದಕ್ಕೆ ಈಗ ಯಾವ ಥರ ಕನೆಕ್ಷನ್ ಮಾಡೋಂತ ನೋಡೋಣ. ಆನ್ ಬಟನ್ ಇನ್ಪುಟ್ ಟರ್ಮಿನಿಂದ ಒಂದು ವೈರು ಸ್ಟಾರ್ ಕಾಂಟ್ಯಾಕ್ಟ್ರು NO ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಸ್ಟಾರ್ ಕಾಂಟ್ಯಾಕ್ಟ್ರು NO ಔಟ್ಪುಟ್ ಟರ್ಮಿನಲಿಂದ ಮೈನ್ ಕಾಂಟ್ಯಾಕ್ಟ್ರು A1 ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ನಮ್ಮ ಮೈನ್ ಕಾಂಟ್ಯಾಕ್ಟ್ರನ್ನ ಆನ್ ಮಾಡೋ ಸರ್ಕ್ಯೂಟ್ ಕನೆಕ್ಷನ್ಸ್ ಇದು. ಇನ್ನೊಂದು ಕಾಂಟ್ಯಾಕ್ಟ್ರದ್ದು ಕನೆಕ್ಷನ್ಸ್ ಬಾಕಿ ಇದೆ. ಅದೇ ನಮ್ಮ ಡೆಲ್ಟಾ ಕಾಂಟ್ಯಾಕ್ಟ್ರದ್ದು. ಸ್ಟಾರಿಂದ ಡೆಲ್ಟಾಗೆ ಶಿಫ್ಟ್ ಮಾಡಬೇಕಂದ್ರೆ ಯಾವ ಥರ ಕನೆಕ್ಷನ್ ಮಾಡ್ತೀವಿ ಅಂತ ನೋಡೋಣ. ಸ್ಟಾರ್ ಕಾಂಟ್ಯಾಕ್ಟ್ರು ಆಡ್ ಆನ್ ಬ್ಲ್ಯಾಕಲ್ಲಿ ಇನ್ನೊಂದು ಟರ್ಮಿನಲ್ ಬ್ಯಾಲೆನ್ಸ್ ಇದೆ, ಅದೇ NC. ಅದು NC ಯಾವ ಥರ ಕನೆಕ್ಟ್ ಮಾಡೋದಂದರೆ NO ಟರ್ಮಿನಲಿಂದ NCಗೆ ಒಂದು ಕನೆಕ್ಷನ್ ಮಾಡ್ಕೊಳ್ಳೋಣ. NC ಔಟ್ಪುಟ್ಟಿಂದ A1ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇದು ಬಂದು ನಮ್ಮ ಡೆಲ್ಟಾ ಕಾಂಟ್ಯಾಕ್ಟ್ರದ್ದು ಕನೆಕ್ಷನ್ ಇದು. ಈ ರೀತಿ ಕನೆಕ್ಷನ್ ಮಾಡೋದ್ರಿಂದ ನಮ್ಮ ಸ್ಟಾರ್ ಕಾಂಟ್ಯಾಕ್ಟ್ರು ಆನಲ್ಲಿದ್ದಾಗ ಡೆಲ್ಟಾ ಆನ್ ಆಗಲ್ಲ, ಡೆಲ್ಟಾ ಕಾಂಟ್ಯಾಕ್ಟ್ರು ಆನಲ್ಲಿದ್ದಾಗ ಸ್ಟಾರ್ ಕಾಂಟ್ಯಾಕ್ಟ್ರು ಆನ್ ಆಗಲ್ಲ. ಈಗ ನೋಡೋದಾದರೆ ಕಾಂಟ್ಯಾಕ್ಟ್ರಲ್ಲಿ ಇನ್ನೊಂದು ಟರ್ಮಿನಲ್ ಬ್ಯಾಲೆನ್ಸ್ ಇದೆ, ಅದೇ A2.
ಈ A2 3 ಟರ್ಮಿನಲ್ನು ಇಂಟರ್ ಕನೆಕ್ಷನ್ ಮಾಡ್ಕೊಳ್ಳೋಣ. A2 ಟರ್ಮಿನಲ್ನ ಬ್ಲೂ ವೈರಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಇದರಿಂದ ನಮ್ಮ ಕಾಂಟ್ಯಾಕ್ಟ್ರು ಆನ್ ಆಗುತ್ತೆ. ಇಷ್ಟು ಕನೆಕ್ಷನ್ ಮಾಡಿದ್ರೆ ನಮ್ಮ ಮೋಟ್ರು ಆನ್ ಆಗುತ್ತೆ. ಆದರೆ ಸ್ಟಾರಿಂದ ಡೆಲ್ಟಾಗೆ ಕನ್ವರ್ಟ್ ಆಗೋಲ್ಲ, ಸ್ಟಾರಲ್ಲೇ ಓಡ್ತಾ ಇರುತ್ತೆ. ಈಗ ಇನ್ನೊಂದು ಕನೆಕ್ಷನ್ ಮಾಡಬೇಕಾಗುತ್ತೆ, ಅದೇ ಓಲ್ಡ್ ಸರ್ಕ್ಯೂಟ್ ಕನೆಕ್ಷನು. ಅದು ಮಾಡಿದ್ರೆ ಮಾತ್ರ ನಮ್ಮ ಮೋಟ್ರು ಆನ್ ಆಗಿ ಸ್ಟಾರಿಂದ ಡೆಲ್ಟಾಗೆ ಕನ್ವರ್ಟ್ ಆಗೋದು. ಅದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಆನ್ ಪುಷ್ ಬಟನ್ ಇನ್ಪುಟ್ ಟರ್ಮಿನಲಿಂದ ಸಿಂಗಲ್ ಫೇಸ್ ಪಿವೆಂಟು S1ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಸಿಂಗಲ್ ಫೇಸ್ ಪಿವೆಂಟ್ರು S2ನ ಮೈನ್ ಕಾಂಟ್ಯಾಕ್ಟ್ರು NO ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಮೈನ್ ಕಾಂಟ್ಯಾಕ್ಟರು NO ಟರ್ಮಿನಲ್ನ A1ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇದು ನಮ್ಮ ಕಾಂಟ್ಯಾಕ್ಟ್ರು ಓಲ್ಡ್ ಸರ್ಕ್ಯೂಟ್ ಕನೆಕ್ಷನು. ಇದು ಓಲ್ಡ್ ಆದರೆ ಮಾತ್ರ ಸ್ಟಾರಿಂದ ಡೆಲ್ಟಾಗೆ ಕನ್ವರ್ಟ್ ಆಗೋದು, ಇಲ್ಲಾಂದರೆ ಕನ್ವರ್ಟ್ ಆಗೋಲ್ಲ. ಈಗ ನೋಡೋದಾದರೆ ಆಟೋ ಸ್ಟಾರ್ಟ್ ಯೂನಿಟು ಮತ್ತು ಲೈನ್ ಇಂಡಿಕೇಟರ್ಸ್ನ ಯಾವ ಥರ ಕನೆಕ್ಷನ್ ಮಾಡೋದು ನೋಡೋಣ. ರೆಡ್ಡು ಯೆಲ್ಲೋ ಬ್ಲೂನ ಆಟೋ ಸ್ಟಾರ್ಟ್ ಯೂನಿಟ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇದು 3 ಫೇಸ್ ಆಗಿರೋದ್ರಿಂದ 3 ಸಪ್ಲೈ ಕನೆಕ್ಟ್ ಮಾಡ್ಕೊಳ್ಳೋಣ. ಲೈನ್ ಇಂಡಿಕೇಟರ್ಸ್ಗೆ 3 ಸಪ್ಲೈ ಅಂದರೆ ರೆಡ್ಡು ಯೆಲ್ಲೋ ಬ್ಲೂ ಕನೆಕ್ಟ್ ಮಾಡ್ಕೊಳ್ಳೋಣ. ಇದು ಇಂಡಿಕೇಟ್ರಲ್ಲಿ ಇನ್ನೊಂದು ಟರ್ಮಿನಲ್ ಇರುತ್ತೆ, ಅದನ್ನು ಇಂಟರ್ ಕನೆಕ್ಷನ್ ಮಾಡ್ಕೊಳ್ಳೋಣ. ಆಟೋ ಸ್ಟಾರ್ಟ್ ಯೂನಿಟ್ಗೆ ಕಂಟ್ರೋಲ್ ಸರ್ಕ್ಯೂಟ್ ಕನೆಕ್ಷನ್ ಯಾವ ಥರ ಮಾಡೋದು ನೋಡೋಣ. S1 ಕನೆಕ್ಷನ್ನು ನೋಡೋದಾದರೆ ಆನ್ ಬಟನ್ ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುತ್ತೆ. ಆಟೋ ಸ್ಟಾರ್ಟ್ ಯೂನಿಟು ಇನ್ನೊಂದು ಟರ್ಮಿನಲ್ ಅಂದರೆ S2 ಟರ್ಮಿನಲ್ನ ಆನ್ ಬಟನ್ ಔಟ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನಮ್ಮ ಕಾಂಟ್ಯಾಕ್ಟ್ರದು ಕಂಟ್ರೋಲ್ ಸರ್ಕ್ಯೂಟ್ ಕನೆಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೋಟ್ರು ಡೈರೆಕ್ಟಾಗಿ ಡೆಲ್ಟಾದಲ್ಲಿ ಓಡಿದ್ರೆ ಜಾಸ್ತಿ ಲೋಡ್ ತೊಗೊಳುತ್ತೆ. ಅದಕ್ಕೇ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಸರ್ಕ್ಯೂಟ್ ಕನೆಕ್ಷನ್ಸು ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಟೈಪ್ ಕನೆಕ್ಷನ್ಸ್ ಬರುತ್ತೆ, ಅದು ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ದು ಕನೆಕ್ಷನ್ಸು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆದಷ್ಟು ಲೈಕು ಮತ್ತು ಶೇರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.